ಕೇಜ್ರಿವಾಲ್ ಪಕ್ಷಕ್ಕೆ ಮತ್ತೆ ಮುಜುಗರ ಆಗಿದೆ. ವರ್ಷಗಳ ಹಳೆಯ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿಯ ಉತ್ತಮ್ ನಗರ ವಿಧಾನಸಭಾ ಕ್ಷೇತ್ರದ ಆಪ್ ಶಾಸಕ ನರೇಶ್ ಬಲ್ಯಾನ್ರನ್ನ ಪೊಲೀಸರು ಶನಿವಾರ ಬಂಧಿಸಿದ್ದಾರೆ. ವಿದೇಶದಲ್ಲಿ ನೆಲೆಸಿರುವ ನಂದು ಎಂಬ ದರೋಡೆಕೋರ ಕಪಿಲ್ ಸಂಗ್ವಾನ್ ಜೊತೆ ನಂಟು ಹೊಂದಿದ್ದಾರೆ ಅಂತಲೂ ಆರೋಪಿಸಲಾಗಿದೆ. ಎಎಪಿ ಶಾಸಕ ಬಲ್ಯಾನ್ರನ್ನ ಮೊದಲು ದೆಹಲಿ ಪೊಲೀಸರ ಕ್ರೈಂ ಬ್ರಾಂಚ್ ಘಟಕವು ವಿಚಾರಣೆಗಾಗಿ ವಶಕ್ಕೆ ತೆಗೆದುಕೊಂಡಿತ್ತು. ಪ್ರಾಥಮಿಕ ವಿಚಾರಣೆ ವೇಳೆ ಬಲ್ಯಾನ್ ಸಹಕರಿಸದ ಕಾರಣ ಅವರನ್ನ ಬಂಧಿಸಲಾಗಿದೆ ಅಂತ ಕ್ರೈಂ ಬ್ರಾಂಚ್ ಘಟಕದ ಮೂಲಗಳು ತಿಳಿಸಿವೆ. ಎಎಪಿ ಶಾಸಕರನ್ನ ನಾಳೆ ದೆಹಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಅಲ್ಲಿ ಕ್ರೈಂ ಬ್ರಾಂಚ್ ಅವರ ಬಂಧನವನ್ನ ಕೋರಬಹುದು. ಇನ್ನು ಉತ್ತಮ್ ನಗರದ ಎಎಪಿ ಶಾಸಕರು ದೆಹಲಿಯ ಬಿಲ್ಡರ್ ಮತ್ತು ಇತರ ಜನರಿಂದ ಬೆದರಿಕೆ ಮತ್ತು ಸುಲಿಗೆ ಮಾಡುವಂತೆ ದರೋಡೆಕೋರ ನಂದುಗೆ ಸೂಚನೆ ನೀಡುತ್ತಿರುವ ಆಡಿಯೋ ಕ್ಲಿಪ್ ಅನ್ನ ಬಿಜೆಪಿ ಬಿಡುಗಡೆ ಮಾಡಿದ ಗಂಟೆಗಳ ನಂತರ ಬಂಧನ ನಡೆದಿದೆ. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಗೌರವ್ ಭಾಟಿಯಾ ಪತ್ರಿಕಾಗೋಷ್ಠಿಯಲ್ಲಿ ಎಎಪಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ರ ಅನುಮೋದನೆಯೊಂದಿಗೆ ಬಲ್ಯಾನ್ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಿದ್ರು. ಇದರೊಂದಿಗೆ ಶಾಸಕರನ್ನ ಅಮಾನತು ಮಾಡುವಂತೆಯೂ ಭಾಟಿಯಾ ಆಗ್ರಹಿಸಿದ್ದಾರೆ. ಇನ್ನು ಭಾಟಿಯಾ ಬಿಲ್ಡರ್ನಿಂದ ಹಣ ವಸೂಲಿ ಮಾಡಲು ಬೆದರಿಕೆಯ ಕುರಿತು ಚರ್ಚಿಸುತ್ತಿರುವ ಎಂಎಲ್ಎ ಬಲ್ಯಾನ್ ರೆಕಾರ್ಡ್ ಮಾಡಿದ ಆಡಿಯೋ ಕ್ಲಿಪ್ ಅನ್ನ ಉಲ್ಲೇಖಿಸಿದ್ದಾರೆ. ಈ ಘಟನೆಯು ಎಎಪಿ ಮತ್ತು ಅದರ ನಾಯಕತ್ವದ ಆಚರಣೆಗಳನ್ನ ಪ್ರತಿಬಿಂಬಿಸುತ್ತೆ ಅಂತ ಅವರು ಹೇಳಿದ್ರು. ಇನ್ನು ಆಡಿಯೋ ಕ್ಲಿಪ್ನಲ್ಲಿ ಭಾಟಿಯಾ ದರೋಡೆಕೋರರನ್ನ ಸಹೋದರ ಅಂತ ಸಂಬೋಧಿಸಿದ್ದು ಮತ್ತು ಬಿಲ್ಡರ್ ವಿರುದ್ಧ ಬೆದರಿಕೆಯ ಕುರಿತು ಚರ್ಚಿಸಿದ್ದಾರೆ. ಇಬ್ಬರು ಬೆದರಿಕೆ ವಿಮೋಚನೆಗಾಗಿ ಬೇಡಿಕೆ ಮತ್ತು ಸಂಗ್ರಹಿಸಿದ ಹಣವನ್ನ ಹಂಚುವ ಬಗ್ಗೆ ಮಾತನಾಡಿದ್ದಾರೆ ಅಂತ ಅವರು ಆರೋಪಿಸಿದ್ರು. ಯಾವ ಶಾಸಕರಿಗೂ ಈ ರೀತಿಯ ವರ್ತನೆ ಸ್ವೀಕಾರಾರ್ಹವಲ್ಲ. ಅದ್ಯಾಕೋ ಶಾಸಕ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಅಂತಹ ಕ್ರಮಗಳು ಸಾಧ್ಯ ಅಂತ ಭಾಟಿಯಾ ಹೇಳಿದ್ರು. ಇನ್ನು ದೆಹಲಿ ಬಿಜೆಪಿ ಮುಖ್ಯಸ್ಥ ವೀರೇಂದ್ರ ಸಚ್ದೇವ್ ಆಮ್ ಆದ್ಮಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿ ಆಡಿಯೋ ಕ್ಲಿಪ್ಗಳಲ್ಲಿ ಒಂದರಲ್ಲಿ ಬಲ್ಯಾನ್ ಸುಲಿಗೆ ಮಾಡಬೇಕಾದ ಜನರ ಹೆಸರನ್ನ ಉಲ್ಲೇಖಿಸುವುದನ್ನ ಕೇಳಬಹುದು ಅಂತ ಆರೋಪಿಸಿದ್ರು. ಇದು ಎಎಪಿ ಶಾಸಕರೊಂದಿಗೆ ನಿಕಟವಾಗಿ ಕೆಲಸ ಮಾಡುವವರ ಹೆಸರುಗಳು ಅಂತ ಸಚ್ದೇವ್ ಹೇಳಿದ್ರು. ದೆಹಲಿಯನ್ನ ಕ್ರಿಮಿನಲ್ಗಳ ಗುಹೆಯನ್ನಾಗಿ ಮಾಡುವಲ್ಲಿ ಎಎಪಿ ಪ್ರಮುಖ ಪಾತ್ರವನ್ನ ಹೊಂದಿದೆ ಅಂತ ಅವರು ಈ ವೇಳೆ ಆರೋಪಿಸಿದ್ರು. ಇನ್ನೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಹೆಚ್ಚುತ್ತಿರುವ ಅಪರಾಧಗಳ ವಿಷಯವನ್ನ ಪ್ರಸ್ತಾಪಿಸಲು ಪ್ರಾರಂಭಿಸಿದಾಗಿನಿಂದ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರವು ತಮ್ಮ ಪಕ್ಷದ ನಾಯಕರ ವಿರುದ್ಧ ಕಿರುಕುಳ ಮತ್ತು ಪಿತೂರಿ ಮಾಡಲು ಪ್ರಯತ್ನಿಸುತ್ತಿದೆ ಅಂತ ಎಎಪಿ ಸಂಸದ ಸಂಜಯ್ ಸಿಂಗ್ ಆರೋಪಿಸಿದ್ರು. ನಂದು ಅಂತ ಕರೆಯಲ್ಪಡುವ ಕಪಿಲ್ ಸಂಗ್ವಾನ್ ದೆಹಲಿಯ ಕುಖ್ಯಾತ ದರೋಡೆಕೋರ. ಕಳೆದ 5 ವರ್ಷಗಳಿಂದ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನೆಲೆಸಿದ್ದಾರೆಂದು ನಂಬಲಾಗಿದೆ. ಮೂಲತಃ ನಜಾಫ್ಗಢದವರಾದ ಈ ಕಪಿಲ್ ಸಂಗ್ವಾನ್ ಸುಲಿಗೆ ಮತ್ತು ಕೊಲೆ ಸೇರಿದಂತೆ 20ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಕಳೆದ ವರ್ಷ ಉತ್ತಮ್ ನಗರದಲ್ಲಿ ಬಿಜೆಪಿ ಮುಖಂಡ ಸುರೇಂದರ್ ಮಟಿಯಾಳ ಹತ್ಯೆಯ ಮಾಸ್ಟರ್ ಮೈಂಡ್ ನಂದು ಅಂತ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಮತ್ತು ಹರಿಯಾಣದಲ್ಲಿ ನಡೆದ ಹಲವಾರು ಉನ್ನತ ಅಪರಾಧಗಳಿಗೆ ಸಂಬಂಧಿಸಿದಂತೆ ಆತನ ಹೆಸರು ಮುನ್ನೆಲೆಯಲ್ಲಿದೆ.